ಅಧಿವೇಶನ ಅಂತೂ ಮುಕ್ತಾಯ ಆಗಿದೆ, ವಿಸ್ತರಣೆ ಆಗಿ 3 ದಿನಗಳ ಕಾಲ. ನಿರೀಕ್ಷೆಯಂತೆನೆ ವಿಬಿಜಿ ರಾಮ್ಜಿ ಕಾಯ್ದೆ ವಿರುದ್ಧ ನಿರ್ಣಯವನ್ನ ಅಂಗೀಕರಿಸಲಾಗಿದೆ. ನಿರೀಕ್ಷೆ ಇತ್ತು ಅದನ್ನ ಕೊನೆಯಲ್ಲಿ ಮಾಡ್ತಾರೆ ಅಂತ. ಈ ನಡುವೆ ಬಿಜೆಪಿ ಮಾತ್ರ ಯಾವುದೇ ಕಾರಣಕ್ಕೂ ಮನ್ರೇಗಾ ಚರ್ಚೆ ಆಗ್ಬಾರ್ದು ಅಂತ ಅಬಕಾರಿ ಒಂದು ಹಗರಣ ಅಂತ ಅವ್ರೇನ್ ಕರೀತಿದಾರೆ ಅದನ್ನ ಗಟ್ಟಿಯಾಗಿ ಹಿಡ್ಕೊಂಡಿದ್ರು. ಆ ನಡುವಿನ ಮಾತಿನ ಪ್ರಹಾರಗಳು, ಸಂಸದೀಯ ಪದ ಬಳಕೆ ಅಲ್ಲದ ರೀತಿಯ ಚರ್ಚೆಗಳು, ಇದೆಲ್ಲದರ ಬಗ್ಗೆ ತಮ್ಮ ಪಾಯಿಂಟ್ ಆಫ್ ವ್ಯೂ ಏನು? ನೋಡಿ, ವಿಧಾನಸಭೆ ಮತ್ತೆ ವಿಧಾನ ಪರಿಷತ್ಗೆ ಅದರದೇ ಆದಂತ ಘನತೆ ಮತ್ತೆ ಡಿಗ್ನಿಟಿ ಮತ್ತೆ ಡೆಕೋರಮ್ ಇರುತ್ತೆ. ಆ ಡೆಕೋರಮ್ ಅನ್ನ ಮೇಂಟೈನ್ ಮಾಡೋದು, ಅದನ್ನ ಕಾಪಾಡೋದು ಪ್ರತಿಯೊಬ್ಬ ಸದಸ್ಯನ ಕರ್ತವ್ಯ. ಅದು ಆಡಳಿತ ಪಕ್ಷದವರಿರ್ಲಿ, ವಿರೋಧ ಪಕ್ಷದವರಿರ್ಲಿ. ಮತ್ತೆ ಈ ಘನತೆ ಮತ್ತೆ ಗೌರವಕ್ಕೆ ಚ್ಯುತಿ ಬಂದಾಗ ಅದನ್ನ ನಿಯಂತ್ರಣದಲ್ಲಿ ಅದ್ಭುತದಲ್ಲಿಡೋದು ಮತ್ತೆ ಅದ್ರ ಬಗ್ಗೆ ರೂಲಿಂಗ್ ಪಾಸ್ ಮಾಡೋದು ಸ್ಪೀಕರ್ ಅವರ ಧರ್ಮ. ಆದ್ರೆ ಇವತ್ತು ನಿನ್ನೆಯಿಂದ ನೀವು ನೋಡಿದಿರಿ, ಆರ್.ಬಿ. ತಿಮ್ಮಾಪುರ್ ಅವರ ರಾಜೀನಾಮೆಗೆ ಒತ್ತಾಯಿಸಿ ಅಹೋರಾತ್ರಿ ಧರಣಿಯನ್ನ ಬಿಜೆಪಿ ಮತ್ತೆ ಜೆಡಿಎಸ್ ನಡೆಸ್ತಾ ಇದೆ. ಯಾಕೆ ಅಂದ್ರೆ ಅಬಕಾರಿ ಇಲಾಖೆಯಲ್ಲಿ ಭಾರಿ ಅವ್ಯವಹಾರ ನಡೆದಿದೆ, ಭ್ರಷ್ಟಾಚಾರ ನಡೆದಿದೆ. 6,000 ಕೋಟಿ ರೂಪಾಯಿ ಭ್ರಷ್ಟಾಚಾರ ನಡೆದಿದೆ. ಆರ್.ಬಿ. ತಿಮ್ಮಾಪುರ್ ಅವರು ಅದ್ರಲ್ಲಿ ಭಾಗಿಯಾಗಿದ್ದಾರೆ. ಮುಖ್ಯಮಂತ್ರಿ ಅವರಿಗೂ ಅದ್ರಲ್ಲಿ ಪಾಲು ಹೋಗಿದೆ ಅಂತ ಆರೋಪ ಮಾಡಿದ್ದಾರೆ ಬಿಜೆಪಿಯವರು. ಅಟ್ ಎ ಸೇಮ್ ಟೈಮ್ ಅವರು ಅಧಿಕಾರಿಗಳಿಗೆ ಏನ್ ಬಂಧನ ಆಗಿದ್ದಾರೆ, ಎಕ್ಸೈಸ್, ಡಿಸಿ, SP ಮತ್ತೆ ಕಾನ್ಸ್ಟೇಬಲ್, ಅವ್ರು ಮಾತಾಡಿದ್ದಾರೆ ಅನ್ನೋ ಒಂದು ವಿಡಿಯೋ ತುಣುಕುಗಳನ್ನ, ಆಡಿಯೋ ತುಣುಕುಗಳನ್ನ ಸ್ಪೀಕರ್ ಕೊಟ್ಟಿದ್ದಾರೆ ಅಂತ ಸುದ್ದಿ ಇದೆ. ಸ್ಪೀಕರ್ ಅವರು ಸ್ಪಷ್ಟಪಡಿಸಿಲ್ಲ ಅದ್ರ ಬಗ್ಗೆ, ಸ್ಪೀಕರ್ ಕೊಟ್ಟಿದ್ದಾರೆ. ಆ ಆರೋಪ ಇಟ್ಕೊಂಡು ಬಿಜೆಪಿಯವರು ಪ್ರತಿಭಟನೆ ನಡೆಸ್ತಾ ಇದ್ದಾರೆ, ಅಹೋರಾತ್ರಿ ಧರಣಿ. ಇವತ್ತು ಕೂಡ ನೀವು ಹೇಳಿದ್ರಿ ಆಗ್ಲೇ, ವಿಬಿಜಿ ರಾಮ್ಜಿ ಮನ್ರೇಗಾ ಬದಲಿಗೆ ತಂದಂತ ಯೋಜನೆಯ ಕುರಿತು ಚರ್ಚೆ ಆಗ್ಬಾರ್ದು ಅನ್ನೋ ಉದ್ದೇಶದಿಂದ ಇದನ್ನ ಇಟ್ಕೊಂಡಿದ್ದಾರೆ ಅಂತ. ಮನ್ರೇಗಾ ಬಹಳ ಇಂಪಾರ್ಟೆಂಟ್ ಯೋಜನೆ. ಅದು ಗ್ರಾಮೀಣ ಬಡವರು ಮತ್ತೆ ಕೃಷಿ ಕಾರ್ಮಿಕರಿಗೆ ಸಂಬಂಧಪಟ್ಟಂತ ಯೋಜನೆ. ಆ ಬಗ್ಗೆ ಚರ್ಚೆ ಆಗ್ಬಾರ್ದು ಅನ್ನೋ ಉದ್ದೇಶ ಇರಬಹುದು, ಇದ್ದೇ ಇದೆ. ಚರ್ಚೆಗೆ ಅವಕಾಶ ಕೊಡ್ಬೋದಿತ್ತು. ಈಗ ನೋಡಿ, ಪಾರ್ಲಿಮೆಂಟ್ ಅಲ್ಲಿ ಈ ಭಿತ್ತಿ ಪತ್ರಗಳನ್ನ, ಫೋಟೋಗಳನ್ನ ಪ್ರದರ್ಶನ ಮಾಡಕ್ ಅವಕಾಶ ಕೊಡಲ್ಲ. ಆದ್ರೆ ಇಲ್ಲಿ ನಿರಾತಂಕವಾಗಿ ಅವರು ವಿರೋಧ ಪಕ್ಷದವರು ಬಾವಿಗೆ ಬಂದು ಎಲ್ಲಿಗೆ ಬಂದು ಎಲ್ಲವನ್ನು ಪ್ರದರ್ಶನ ಮಾಡಿದ್ದಾರೆ, ಅದನ್ನ ತೋರಿಸಿದ್ದಾರೆ. ಅದು ಸರಿಯಾದ ಕ್ರಮ ಅಲ್ಲ. ಇವತ್ತಿನ ಇದನ್ನ ನೋಡಿದ್ರೆ, ಏನು ಅಧಿವೇಶನ ನಡೆದಂತ ರೀತಿ ನೋಡಿದ್ರೆ, ಸ್ಪೀಕರ್ ಏನೋ ಒಂಚೂರು ಪರಿಣಾಮಕಾರಿಯಾಗಿ ನಿರ್ವಹಿಸ್ಲಿಲ್ಲ ಅಂತ ಅನಿಸ್ತು ನನಗೆ. ಅವರು ಬಹಳ ಸರ್, ಅದ್ರ ಜೊತೆಗೆ ನನ್ಗೆ ಅನ್ಸಿದ್ದು, ನೀವು ಸ್ಪೀಕರ್ ಬಗ್ಗೆ ಮಾತಾಡುವಾಗ ಶಿವಲಿಂಗೇಗೌಡರು ತಮ್ಮ ತಾಳ್ಮೆ ಕಳ್ಕೊಂಡು ಮಾತಾಡೋ ಸಂದರ್ಭದಲ್ಲಿ ಸ್ಪೀಕರ್ ಅವ್ರು ನಗ್ತಾ ಇದ್ರು. ನೀವು ಅದ್ ವಿಡಿಯೋಗಳನ್ನ ನೋಡ್ಬೋದು, ದೃಶ್ಯಗಳಲ್ಲಿ. ಅದನ್ನ ತಡಿಬೇಕಾಗಿತ್ತು. ಯಾಕೆಂದ್ರೆ ಒಂದು ಸಂಸದೀಯವಲ್ಲದ ರೀತಿಯಲ್ಲಿ, ಉತ್ತಮವಲ್ಲದ ರೀತಿಯಲ್ಲಿ ಒಂದು ಚರ್ಚೆ ಸಾಕ್ತಾ ಇದ್ವು, ಆರೋಪ ಪ್ರತ್ಯಾರೋಪಗಳು ನಡೀತಿದ್ದಾಗ, ಅದಕ್ಕೆ ತೀರಾ ಕೆಳಮಟ್ಟಕ್ಕೆ ಹೋದಾಗ ಅದನ್ನ ತಡಿಬೇಕಾಗಿತ್ತು. ಅದನ್ನ ಸ್ಪೀಕರ್ ತಡಿಲಿಲ್ಲ, ಅವ್ರು ನಗ್ತಾ ಕೂತಿದ್ರು. ಅದನ್ನೊಂದ್ ರೀತಿ ಎಂಜಾಯ್ ಮಾಡೋ ರೀತಿಯಲ್ಲಿ ಇತ್ತು. ಇದ್ರ ಬಗ್ಗೆನೂ ಏನ್ ಅನ್ಸುತ್ತೆ ತಮ್ಗೆ? ಅದೇ ಇದ್ರ ಬಗ್ಗೆ ನೀವು ಎತ್ತಿದ ಪ್ರಶ್ನೆ ಬಗ್ಗೆ ಸಾಮಾಜಿಕ ಜಾಲತಾಣಗಳಲ್ಲೂ ಸ್ಪೀಕರ್ ನಡೆ ಬಗ್ಗೆ ಇವಾಗಲೇ ಕಾಮೆಂಟ್ಗಳು ಪಾಸ್ ಆಗ್ತಾ ಇದೆ. ಸ್ಪೀಕರ್ ಅದನ್ನ ಮಜಾ ತಗೊಳ್ತಾ ಇದ್ರು, ನಗ್ತಾ ಇದ್ರು, ಶಿವಲಿಂಗೇಗೌಡರನ್ನ ತಡಿಲಿಲ್ಲ ಅಂತ. ಆದ್ರೆ ಇವೆಲ್ಲಲ್ಲಿದ್ದಂತ ಬಿಜೆಪಿ ಸದಸ್ಯರು, JDS ಸದಸ್ಯರು ಕೂಡ ಶಿವಲಿಂಗೇಗೌಡರನ್ನ ಪ್ರವೋಕ್ ಮಾಡ್ತಿದ್ರು. ಏನಂತ ಪ್ರವೋಕ್ ಮಾಡಿದ್ರು ಅವರು? ಅಡಕೆ ಕಳ್ಳ, ಕೊಬ್ಬರಿ ಕಳ್ಳ, ನೈಸ್ ವಿಚಾರದಲ್ಲಿ, ನಂದಿ ಇನ್ಫ್ರಾಸ್ಟ್ರಕ್ಚರ್ ಕಾರಿಡಾರ್ ಇದ್ರ ವಿಚಾರದಲ್ಲಿ, ಎಂಟರ್ಪ್ರೈಸಸ್ ವಿಚಾರದಲ್ಲಿ ಅವರು ಒಂದು ಡೀಲ್ ಮಾಡ್ಕೊಂಡಿದ್ದಾರೆ ಅಂತೆಲ್ಲ ಅಲಿಗೇಷನ್ ಮಾಡಿದ್ರು. ಅದು ಕೂಡ ಅನ್ಪಾರ್ಲಿಮೆಂಟ್ರಿನೇ. ನೋಡಿ, ರೂಲ್ ಬುಕ್ ಕ್ಲಿಯರ್ ಆಗಿ ಹೇಳುತ್ತೆ, ಯಾವುದೇ ಒಬ್ಬ ಸದಸ್ಯನ ವಿರುದ್ಧ ಆರೋಪ ಮಾಡ್ಬೇಕಾದ್ರೆ ಪ್ರಿಯರ್ ಟು ದಟ್ ಇದು ಸ್ಪೀಕರ್ಗೆ ಇಂಟಿಮೇಟ್ ಮಾಡಬೇಕು. ಇಂಟಿಮೇಟ್ ಮಾಡದೆ ಮಾತಾಡಕ್ ಬರಲ್ಲ. ಸೊ ಸ್ಪೀಕರ್ ಅಂತ ಸಂದರ್ಭ ಸ್ಪೀಕರ್ ತಡಿಬೇಕು. ಸೊ ಇವರು ಶಿವಲಿಂಗೇಗೌಡರನ್ನ ಪ್ರವೋಕ್ ಮಾಡಿದಾಗ್ಲಿ, ಇಂಟರ್ನ್ ಶಿವಲಿಂಗೇಗೌಡರು ಇವ್ರ ಬಗ್ಗೆ ಮಾತಾಡಿದಾಗ್ಲಿ, ವಿರೋಧ ಪಕ್ಷದ ಬಗ್ಗೆ ಮಾತಾಡಿದಾಗ್ಲಿ ಸರಿಯಾದ ಕ್ರಮ ಅಲ್ಲ. ಅದು ಒಳ್ಳೆ ನಡೆಯಲ್ಲ. ಸಂಸದೀಯ ಪ್ರಜಾಪ್ರಭುತ್ವ ಅದು ಒಳ್ಳೆ ನಡೆಯಲ್ಲ. ಎಲ್ಲರೂ ಕೂಡ ಇದ್ರ ಬಗ್ಗೆ ಆತ್ಮವಿಮರ್ಶೆ ಮಾಡ್ಕೋಬೇಕು, ಆತ್ಮಾವಲೋಕನ ಮಾಡ್ಕೋಬೇಕು ಮೇಡಮ್. ಅದ್ರ ಜೊತೆ ಎಲ್ಲ ಸದಸ್ಯರು, ಆಡಳಿತ ವಿಪಕ್ಷ ಸದಸ್ಯರು, ಸದನ ಅಂತಂದ್ರೆ ಅದನ್ನೇನು ಬೀದಿಯಲ್ಲಿ ಇವರು ಭಾಷಣ ಮಾಡುವ ಒಂದು ವೇದಿಕೆ ಅಂತ ಅಂದುಕೊಂಡಿದ್ದಾರೋ ಏನೋ ಗೊತ್ತಿಲ್ಲ.
ನಜೀರ್ ಅಹಮದ್ ಅವರು ಹಾಗೇನೆ ನೀವು ಸಿ.ಟಿ. ರವಿ ಅವರ ಮಾತು ನೋಡಿದ್ರೆ ಒಂದ್ ಕಡೆ ನಜೀರ್ ಅಹಮದ್ ಅವರು ಹೇಳ್ತಾರೆ ಪ್ರಧಾನಿಗಳು ದೇಶದ್ರೋಹಿಗಳು ಅಂತ. ಒಂದು ಸಾಂವಿಧಾನಿಕ ಹುದ್ದೆಯಲ್ಲಿರುವ ಪ್ರಧಾನಿಯೊಬ್ಬರನ್ನ ಆ ಹೆಸರಿಂದ ಕರೆಯೋದು ಖಂಡಿತವಾಗ್ಲೂ ತಪ್ಪದು. ಅವ್ರು ಅದನ್ನ ಮಾಡ್ತಾರೆ. ಅದಕ್ಕೆ ಪ್ರತಿಯಾಗಿ ಸಿ.ಟಿ. ರವಿ ಅಂದ್ರೆ ಅವರಿಗೆ ಅದೇನು ಮುಸ್ಲಿಮು ಅಥವಾ ಪಾಕಿಸ್ತಾನ ಇಲ್ಲದೆ ಅವ್ರಿಗೆ ಅನ್ನನೂ ಜೀರ್ಣ ಆಗಲ್ಲ ಆ ತರನೇ ಮತ್ತೆ ಸದನದೊಳಗೂ ಮಾತಾಡ್ತಾರೆ ಪಾಕಿಸ್ತಾನದ ನಾಲ್ಗೆ ಅಂತ. ಇವರೆಲ್ಲ ಯಾವ ಸೀಮೆಯ ಜನಪ್ರತಿನಿಧಿಗಳು, ಯಾವ ಪುರುಷಾರ್ಥಕ್ಕೆ ಇವರೆಲ್ಲ ಅಂತ ಅಲ್ಲ. ಇವ್ರಿಗೆ ಜನ ನಮ್ಮನ್ನ ನೋಡ್ತಾ ಇರ್ತಾರೆ, ಗಮನಿಸ್ತಾ ಇರ್ತಾರೆ ಅನ್ನೋ ಒಂದು ಕನಿಷ್ಠ ಪ್ರಜ್ಞೆನೂ ಇರೋದಿಲ್ಲ ಮೇಡಮ್. ನೋಡಿ, ಈ ಹಿಂದೆ ಇದು ಹೊಸ್ತಲ್ಲ. ಇದು ಈ ತರದ ಒಂದು ಆರೋಪ ಪ್ರತ್ಯಾರೋಪಗಳು, ಕೀಳು ಭಾಷೆಗಳನ್ನ ಬಳಸೋದು ಏನು ಹೊಸ್ತಲ್ಲ. ಹಿಂದೆ ಕೂಡ ಬಳಸಿದ್ದಾರೆ. ಅಂಗಿ ಏರ್ಕೊಂಡಂತ ಉದಾಹರಣೆಗಳು, ಸದನದೊಳಗೆ ಅಂಗಿ ಏರ್ಕೊಂಡಂತ ಉದಾಹರಣೆಗಳು, ಬೈಕ್ಗಳನ್ನ ಬಿಸಾಕಿದ ಉದಾಹರಣೆಗಳು ಬೇಕಾದಷ್ಟಿದೆ. ಈ ನೀವ್ ಹೇಳ್ದಂಗೆ ವಿಧಾನ ಪರಿಷತ್ತಲ್ಲಿ ಕೂಡ ನಿನ್ನೆ ಜಮೀರ್ ಅಹಮದ್ ಮೋದಿ ಅವ್ರನ್ನ ದೇಶದ್ರೋಹಿ ಅಂತ ಬಳಸಿದ್ರೆ ಪದ ಪ್ರಯೋಗ ಮಾಡಿದ್ದಾರೆ ಮೇಡಮ್. ನಸೀರ್ ಅಹಮದ್ ನಸೀರ್ ಅಹಮದ್ ಆ ತರದ ಪ್ರಯೋಗ ಮಾಡಿದರೆ ಅದಕ್ಕೆ ಪ್ರತಿಯಾಗಿ ಇವತ್ತು ಸಿ.ಟಿ. ರವಿ ಅವರು ಇವ್ರನ್ನ ಪಾಕಿಸ್ತಾನದ ನಾಲ್ಗೆ ಅಂತ ಕರೆದಿದ್ದಾರೆ. ಈ ಬಗ್ಗೆ ಕೂಡ ಇವತ್ತು ವಿಧಾನ ಪರಿಷತ್ ಸಾಕಷ್ಟು ಗಲಾಟೆ ಆಗಿದೆ. ಅವರು ವಿಷಾದ ವ್ಯಕ್ತಪಡಿಸ್ಬೇಕು ಅಂತ ಹೇಳಿ ಸಿ.ಟಿ. ರವಿ ವಿಷಾದ ವ್ಯಕ್ತಪಡಿಸ್ಬೇಕು ಅಂತ ಕಾಂಗ್ರೆಸ್ ಸದಸ್ಯರು ಒತ್ತಾಯ ಮಾಡಿದ್ದಾರೆ. ಅದಕ್ಕೆ ಸಭಾಪತಿಯವರು ಹೇಳಿದ್ರು ಅಂದ್ರೆ ಇದು ನೀವು ವಿಷಾದ ವ್ಯಕ್ತಪಡಿಸಿ ಅಂತ ಹೇಳಿದ್ರು. ಆದ್ರೆ ನಾನ್ ತಪ್ಪೇ ಮಾಡಿಲ್ಲ, ತಪ್ಪು ಮಾಡದೇ ಇದ್ದಾಗ ನಾನು ಯಾಕೆ ವಿಷಾದ ಪಡಿಸ್ಬೇಕು ಅಂತ ಸಿ.ಟಿ. ರವಿ ಕೇಳಿದ್ರು, ಸ್ಪೀಕರ್ನ ಕೇಳಿದ್ರು. ಆಗ ಇದನ್ನ ನಿಮ್ಮ ಆತ್ಮಸಾಕ್ಷಿ ಬಿಡ್ತೀನಿ, ನಾನು ವಿಷಾದ ವ್ಯಕ್ತಪಡಿಸೋದು ಬಿಡೋದು ನಿಮಗ್ ಬಿಟ್ಟಿದ್ದು ಅಂತ. ಆದ್ರೆ ವಿಧಾನಸಭೆಯಲ್ಲಿ ಸಂಜೆ ವೇಳೆಗೆ ಇದನ್ನ ವಿರೋಧ ಪಕ್ಷದ ನಾಯಕ ಆರ್ ಅಶೋಕ್ ಪ್ರಸ್ತಾಪ ಮಾಡೋದು. ಶಿವಲಿಂಗೇಗೌಡರು ಬಹಳ ಕೀಳು ಅಭಿರುಚಿಯ ಭಾಷೆಗಳನ್ನ ಬಳಸಿದ್ದಾರೆ, ವಿರೋಧ ಪಕ್ಷಗಳ ವಿರುದ್ಧ ವಾಗ್ದಾಳಿ ಮಾಡಿದ್ದಾರೆ, ಇದು ಸರಿಯಾದ ಕ್ರಮ ಅಲ್ಲ, ಅವ್ರನ್ನ ಸಸ್ಪೆಂಡ್ ಮಾಡ್ಬೇಕು ಅಂತ ಎಲ್ಲ ಪ್ರಸ್ತಾಪ ಮಾಡಿದ್ರು. ಸೊ ಅವರು ಪ್ರಸ್ತಾಪ ಮಾಡಿದ್ ಕೂಡ ತುಂಬಾ ಚರ್ಚೆ ಆಯ್ತು. ಸ್ಪೀಕರ್ ಇಬ್ರು ಸಮಾಧಾನ ಪಡಿಸಕ್ ಟ್ರೈ ಮಾಡಿದ್ರು ಖಾದರ್ ಅವರು, ಆದ್ರೆ ಸಮಾಧಾನ ಆಗ್ಲಿಲ್ಲ. ನೀವು ಬಹಳ ಇದನ್ನ ಇದ್ ಮಾಡೋದಕ್ಕೆ ನಂತರ ಏನಂತೀರ ಅದನ್ನ ಒಂಥರ ತಾರ್ಸೋದಕ್ಕೆ ನೋಡ್ತಾ ಇದ್ದೀರಾ ಅದನ್ನ ಅಂತ ಅಂದ್ರು ಸ್ಪೀಕರ್, ಸಾರಿ ಅಶೋಕ್ ಅವರು. ಅದನ್ನ ಇದ್ ಮಾಡಕ್ ಪ್ಯಾಚ್ ಅಪ್ ಮಾಡಕ್ ಟ್ರೈ ಮಾಡ್ತಿದ್ದೀರಿ ನೀವು ಅಂತ ಹೇಳಿದ್ರು. ಏನಾಗುತ್ತೆ ಇದು, ಅವ್ರ ಮೇಲೆ ಇವ್ರ ಮೇಲೆ ಅವ್ರು. ಆಮೇಲೆ ಅಶೋಕ್ ಅವ್ರು ಹೇಳಿದ್ರು, ನೀವು ಇದನ್ನ ಕಡತಿನ ತೆಗೆದಾಕ್ಬೇಡಿ, ನಮ್ಗೂ ಅವಕಾಶ ಬರುತ್ತೆ, ನಾವು ಮಾತಾಡ್ತೀವಿ ಅಂತಂದ್ರು. ಇದೇನ್ ತೋರಿಸುತ್ತೆ ಮೇಡಮ್, ಇದು ಪಾರ್ಲಿಮೆಂಟರಿ ಡೆಮಾಕ್ರಸಿನ ಈ ಹೌಸ್ಗೊಂದು ಗೌರವ ಇದೆಯಾ, ಒಂದ್ ಸ್ಯಾಂಕ್ಟಿಟಿ ಇದೆಯಾ, ಒಂದ್ ಘನತೆ ಇದೆಯಾ ಅನ್ನೋ ಅನುಮಾನ ಉಂಟಾಗುತ್ತೆ. ಇದು ಯಾರಿಗೂ ಶೋಭೆ ಅಲ್ಲ. ಈಗ ಬೇಕಾದಷ್ಟು ಪಾರ್ಲಿಮೆಂಟರಿ ಪ್ರೊಸೀಜರ್ಗಳಿದೆ, ಬೇಕಾದಷ್ಟು ರೂಲಿಂಗ್ಗಳು ಬಂದಿವೆ. ಪ್ರತಿಯೊಬ್ಬ ಸದಸ್ಯರು, ಅವ್ರ ಆಡಳಿತದ ಪಕ್ಷದವರಿರ್ಲಿ ವಿರೋಧ ಪಕ್ಷದವರಿರ್ಲಿ, ಬಹಳ ಘನತೆಯಿಂದ ಗೌರವದಿಂದ ಜನ ನಮ್ಮನ್ನು ಗಮನಿಸ್ತಾ ಇದ್ದಾರೆ, ನಾವು ಜನರು ಹೊಣೆಗಾರರಾಗಿರ್ಬೇಕು ಅನ್ನೋ ದೃಷ್ಟಿಯಲ್ಲಿ ಬಿಹೇವ್ ಮಾಡ್ಬೇಕಾಗತ್ತೆ ಮೇಡಮ್. ಇಲ್ದೇ ಏನಾಗುತ್ತೆ, ನಗೆಪಾಡ್ಲು ಗುರಿ ಆಗ್ತಾರೆ ಇವ್ರು. ನೋಡಿ, ಮನ್ರೇಗಾ ಬಹಳ ಗಂಭೀರವಾದ ಇಶ್ಯೂ. ಮನ್ರೇಗಾ ಬಹಳ ಗಂಭೀರವಾದ ಇಶ್ಯೂ. ಇದು ಗ್ರಾಮೀಣ ಭಾರತದ ಒಂದು ಬದುಕಿನ ಪ್ರಶ್ನೆ, ಗ್ರಾಮೀಣ ಜನರ ಬದುಕಿನ ಪ್ರಶ್ನೆ. ಇಂಥ ಬದುಕಿನ ಪ್ರಶ್ನೆ ಬಗ್ಗೆ ಈಗ ಅತ್ಯಂತ ಗಂಭೀರವಾಗಿ ಚರ್ಚೆ ಆಗ್ಬೇಕಾಗಿತ್ತು. ಆದ್ರೆ ಈ ಗಲಾಟೆ ನಡುವೆ ಚರ್ಚೆ ಒಳ್ಳೆಯಲ್ಲಿ ಹುಣಸೆಹಣ್ಣು ತಿನ್ನದಂಗೆ ಆಗ್ಬಿಡ್ತು. ನೋಡಿ, ಇದುವರೆಗೆ ಕೇಂದ್ರ ಸರ್ಕಾರ ಸಾಕಷ್ಟು ಹಣವನ್ನ ಯೋಜನೆ ಕೊಡ್ತಾ ಇತ್ತು. ಬಸವರಾಜ ರೆಡ್ಡಿ ತುಂಬಾ ಚೆನ್ನಾಗಿ ಪ್ರಸ್ತಾಪ ಮಾಡಿದ್ರು. ಅದು ಕಳೆದ ವರ್ಷ 2024-25ರಲ್ಲಿ 6,000 ಚಿಲ್ಲರೆ ಕೋಟಿ ಕೆಲಸ ಆಗಿದೆ, ಕಾಮಗಾರಿ ಹಿಡಿದಿದೆ 6,348 ಕೋಟಿ ರೂಪಾಯಿ. ಅದರಲ್ಲಿ 2,400 ಚಿಲ್ಲರೆ ಕೋಟಿ ಕೇಂದ್ರ ಸರ್ಕಾರ ಕೊಟ್ಟಿದೆ. ಇವತ್ತಿನ ಯೋಜನೆ ಪ್ರಕಾರ ನಮಗೆ ಬರೋದು ಬರೀ 434 ಕೋಟಿ. ಎಷ್ಟಾಯ್ತು ಮೇಡಮ್? ಅಲ್ಲಿಗೆ 10 ಪಟ್ಟು ಕಡಿಮೆ ಆಗೋಯ್ತು ದುಡ್ಡು. ಇಂತಹ ಒಂದು ಗಂಭೀರ ವಿಚಾರಗಳನ್ನ ಇಟ್ಕೊಂಡು ಚರ್ಚೆ ಮಾಡ್ಬೇಕಂತ ಸದಸ್ಯರು ಈ ರೀತಿ ಆರೋಪ ಪ್ರತ್ಯಾರೋಪ ಮಾಡ್ಕೊಂಡು ಪರಸ್ಪರ ಕೆಸರು ಹಚ್ಕೊಂಡು ನಡೆದ್ರೆ ಏನ್ ಅನ್ಸುತ್ತೆ? ನಾಚಿಕೆಗೇಡಿನ ಸಂಗತಿ ಇದು ಮೇಡಮ್. ಓಕೆ, ಕೊನೆಯದಾಗಿ ಏನು ಅಂದ್ರೆ ಈ ಸದನದ ಉದ್ದೇಶ ಏನಿತ್ತು ಅದ್ರ ಬಗ್ಗೆ ತಾವೀಗಾಗ್ಲೇ ಮಾತಾಡಿದಿರಿ. ಹೊಳೆಯಲ್ಲಿ ಹುಣಸೆ ಹಣ್ಣೆ ಹೋದಾಯ್ತು ಅಂತ. ಏನಾದ್ರೂ ಇದರಿಂದ ಈಗ ಪಂಜಾಬ್, ತೆಲಂಗಾಣ, ತಮಿಳುನಾಡು, ನಂತರ ಕರ್ನಾಟಕ 4 ರಾಜ್ಯಗಳು ನರೇಂದ್ರ ಮೋದಿ ನೇತೃತ್ವದ ಈ ಹೊಸ ಕಾಯ್ದೆ ಏನಿದೆ ಅದರ ವಿರುದ್ಧ ನಿರ್ಣಯವನ್ನ ಅಂಗೀಕಾರ ಮಾಡಿ ರಾಷ್ಟ್ರಪತಿಗೆ ಕಳಿಸಿದಾವೆ. ಇದು ಬೀರಬಹುದಾದ ಪರಿಣಾಮ ಏನು ಅಂತ ಅನ್ಸುತ್ತೆ ನಿಮ್ಗೆ? ಒಂದು ವಿರೋಧ, ಸಾಂಕೇತಿಕ ವಿರೋಧ ಅಂತೂ 4 ರಾಜ್ಯಗಳಿಂದ ಬಂದಿದೆ. ಅಲ್ಲ, ಈಗ ನೋಡಿ, ಎಲ್ಲ ರಾಜ್ಯಗಳು ಬಿಡಿ ಬಿಡಿಯಾಗಿ ನಿರ್ಣಯ ಮಾಡಿ ಕಳಿಸೋದ್ರಿಂದ ಏನು ಉಪಯೋಗ ಇಲ್ಲ ಅದು. ಯಾಕೆಂದ್ರೆ
ಕೇಂದ್ರ ಸರ್ಕಾರದ ವಿರುದ್ಧ ಒಂದು ಪ್ರಬಲವಾದ ಧ್ವನಿಯನ್ನೇ ನಾವು ಕಟ್ಟಬೇಕು, ಪ್ರಬಲವಾದ ವಿರೋಧವನ್ನು ಪ್ರತಿಭಟನೆಯನ್ನ ರೂಪಿಸ್ಬೇಕು. ಅಂದ್ರೆ ಕರ್ನಾಟಕ ಸರ್ಕಾರ ಆಗ್ಲಿ, ಕೇರಳ ಸರ್ಕಾರ ಆಗ್ಲಿ, ತೆಲಂಗಾಣ ಸರ್ಕಾರ ಆಗ್ಲಿ, ಆಂಧ್ರ ಸರ್ಕಾರ ಆಗ್ಲಿ ಪ್ರಬಲವಾದ ಪ್ರತಿಭಟನೆಯನ್ನು ರೂಪಿಸ್ಬೇಕು. ನೋಡಿ, ಮಂತ್ರಕ್ಕೆ ಮಾವಿನಕಾಯಿ ಉದುರಲ್ಲ, ಕಲ್ಲು ಹೊಡೆದ್ರೇನೆ ಮಾವಿನಕಾಯಿ ಉದುರದು. ಹಂಗಂತ ನಾನು ಕಲ್ಲು ಹೊಡಿರಿ ಅಂತ ಹೇಳ್ತಿಲ್ಲ, ಆದ್ರೆ ಪ್ರತಿಭಟನೆಯ ಧ್ವನಿ ಜೋರಾಗ್ಬೇಕು. ಇದಕ್ಕೆ ಒಂದು ಕಾಮನ್ ಪ್ಲಾಟ್ಫಾರ್ಮ್ ಮಾಡ್ಬೇಕಾಗತ್ತೆ ಮುಖ್ಯಮಂತ್ರಿ ಎಲ್ಲ ಸಂಬಂಧಪಟ್ಟ ಬಿಜೆಪಿ ಇತರ ರಾಜ್ಯಗಳು ಒಂದು ಕಾಮನ್ ಪ್ಲಾಟ್ಫಾರ್ಮ್ ಮಾಡಿ ಆ ಮೂಲಕ ಒಂದು ಹೋರಾಟವನ್ನ ರೂಪಿಸ್ಬೇಕಂತ ಅಗತ್ಯ ಇದೆ. ಅದನ್ನ ಯಾರು ಮಾಡ್ಬೇಕು? ಕರ್ನಾಟಕ ಸರ್ಕಾರ ಮಾಡ್ಬೇಕು, ಆಂಧ್ರ ಸರ್ಕಾರ ಅಂತೂ ಮಾಡೋದಿಲ್ಲ ಬಿಡಿ, ಯಾಕೆಂದ್ರೆ ನಿಮ್ಗೆ ಗೊತ್ತಿದೆ ಇದು ಆಂಧ್ರ TDP NDA ಭಾಗ, ಹಾಗೆ ಬಿಹಾರ JDU ಕೂಡ NDA ಭಾಗ, NDA ಸರ್ಕಾರದಲ್ಲಿ ಅವ್ರ ಪಾಲಿದೆ. ಈಗ ಉಳಿದಂತ ಬಿಜೆಪಿ ಇತರ ಯಾವ್ದು ಮೇಡಮ್? ಜಾರ್ಖಂಡ್, ಪಶ್ಚಿಮ ಬಂಗಾಳ ಮತ್ತು ಕೇರಳ ಮಾಡಬಹುದು ಈ ರಾಜ್ಯಗಳ ಜೊತೆಗೆ ಅಲ್ವಾ? ಬಿಜೆಪಿಯೇತರ ರಾಜ್ಯಗಳು, ಕೇಂದ್ರದಲ್ಲಿ ಪಾಲನ್ನ ಪಡೆದೇ ಇರುವಂತ ರಾಜ್ಯಗಳು ಒಂದು ಸಾಮಾನ್ಯ ಹೋರಾಟವನ್ನ ಕನಿಷ್ಠ ಕಾರ್ಯಕ್ರಮದ ಮೇಲೆ ರೂಪಿಸ್ಬೇಕಂತ ಅಗತ್ಯ ಇದೆ. ಆಗ ಕೇಂದ್ರ ಸರ್ಕಾರ ಸ್ವಲ್ಪ ಮಟ್ಟಿಗೆ ಮಣಿಬಹುದು ಅಂತ ಅನ್ಸುತ್ತೆ. ಅದರ್ವೈಸ್ ಬಿಡಿಯಾಗಿ ಹೀಗೆ ನಿರ್ಣಯಗಳು ಮಾಡಿ ವಿಧಾನಸಭೆಯಲ್ಲಿ ಚರ್ಚೆ ಮಾಡಿದ್ರೆ ಅದರಿಂದ ಏನು ಪ್ರಯೋಜನ ಇಲ್ಲ. ಈಗ ನೋಡಿದ್ರಿ ವಿಧಾನಸಭೆಯಲ್ಲಿ ಹೇಗೆ ವಿರೋಧ ಪಕ್ಷಗಳನ್ನ ಹತ್ತಿಕ್ತಾ ಇದ್ದಾರೆ, ರಾಹುಲ್ ಗಾಂಧಿಯನ್ನ ಹತ್ತಿಕ್ತಾ ಇದ್ದಾರೆ, ನರವಣೆ ವಿಚಾರದಲ್ಲಿ ಅವ್ರಿಗೆ ಮಾತಾಡಕ್ಕೆ ಹೇಗೆ ಅವಕಾಶ ಕೊಡ್ತಾ ಇಲ್ಲ, ಎಲ್ಲವನ್ನೂ ನೋಡಿದಿರಿ ನೀವು. ಇಂಥ ಒಂದು ಸಂದರ್ಭದಲ್ಲಿ ಒಂಟಿಯಾಗಿ ಏಕಾಂಗಿಯಾಗಿ ಹೋರಾಟ ಮಾಡೋದ್ರಲ್ಲಿ ಅರ್ಥ ಇಲ್ಲ. ಎಲ್ಲ ಒಂದು ಕಾಮನ್ ಪ್ಲಾಟ್ಫಾರ್ಮ್ ಮಾಡ್ಬೇಕು, ಒಂದು ಕನಿಷ್ಠ ಕಾರ್ಯಕ್ರಮದ ಮೇಲೆ ಹೋರಾಟ ರೂಪಿಸ್ಬೇಕು, ಆ ಮೂಲಕ ಒಗ್ಗಟ್ಟನ್ನು ಪ್ರದರ್ಶನ ಮಾಡ್ಬೇಕಾಗತ್ತೆ ಮೇಡಮ್. ಹಾಗೇನಾದ್ರೂ ಸರ್ಕಾರ ಮಣಿಬೋದಾನೆ ಕೇಂದ್ರ ಸರ್ಕಾರ, ಅದು ನಂಗೆ ಅನುಮಾನ. ಆದ್ರೆ ಆ ತರದ ಒಂದು ಪ್ರಯತ್ನ ನಡಿಬೇಕು ಮೇಡಮ್. ನಿರಂತರವಾಗಿದ್ರೆ ಮಣಿಲೇಬೇಕಾಗತ್ತೆ. ಅದಕ್ಕೆ ರೈತರ ಹೋರಾಟ, ಸುಗ್ರೀವಾಜ್ಞೆ ಮುಖಾಂತರ ಕೃಷಿ ಕಾಯ್ದೆ ತಂದಾಗ ವರ್ಷಗಟ್ಲೆ ಬೀದಿಯಲ್ಲಿ ನಿಂತು ಹೋರಾಟ ಮಾಡಿದ್ರು, ಕೊನೆಗೆ ಏನ್ ಅಂದ್ಕೊಂಡಿದ್ರು ಅದನ್ನ ಸಾಧಿಸಿನೇ ಅವ್ರ ಮನೆಗೆ ಹೋದ್ರು. ಆ ತರದ್ದು ಉದಾಹರಣೆ ಇದೆ. ಜನಚಳುವಳಿ ಆದಾಗ ಸರ್ಕಾರಗಳು ಮಾಡಬೇಕಾಗತ್ತೆ. ಆ ತರದ ಕಮಿಟ್ಮೆಂಟ್ ಕಾಂಗ್ರೆಸ್ ಪಕ್ಷಕ್ಕೆ ಇದೆಯಾ ಅಂತ ನಾವು ಪ್ರಶ್ನೆ ಮಾಡ್ಕೋಬೇಕು. ಇದನ್ನ ತೋರಿಕೆಗಾಗಿ ಪ್ರತಿಭಟನೆ ಮಾಡಿ, ಸಿಂಬಾಲಿಕ್ ಪ್ರತಿಭಟನೆ ಮಾಡಿ ಮನೇಲಿ ಮಲ್ಕೊಂಡ್ರೆ ಏನ್ ಉಪಯೋಗ ಆಗುತ್ತೆ? ಏನು ಪ್ರಯೋಗ ಇಲ್ಲ. ರೈತರಿಗೆ ಕಮಿಟ್ಮೆಂಟ್ ಇತ್ತು, ಹಂಗಾಗಿ ಗಾಳಿ ಮಳೆ ಬಿಸಿಲು ಲೆಕ್ಕಿಸ್ದ ಹೆಂಗೆ ಅವ್ರು ಬೀದಿಗೆ ಬಂದ್ರು, ವರ್ಷಗಟ್ಲೆ ಹೋರಾಟ ಮಾಡಿದ್ರು. ನಿಮ್ಗೆ ಗೊತ್ತಿದೆ, ಒಂದು ಐತಿಹಾಸಿಕ ಹೋರಾಟ ಅದು. ಆ ತರದ ಒಂದು ಹೋರಾಟವನ್ನು ರೂಪಿಸೋದಕ್ಕೆ ಇದೊಂದು ಅವಕಾಶ. ಅದು ಲೀಡ್ ನ ರಾಹುಲ್ ಗಾಂಧಿ ಅವರೇ ತಗೊಂಡ್ರೆ ಇನ್ನೂ ಹೆಚ್ಚಾಗುತ್ತೆ, ಇನ್ನೂ ಚೆನ್ನಾಗಿರುತ್ತೆ. ಆಮೇಲೆ ಅವರು ಒಬ್ಬ ದೊಡ್ಡ ಮಟ್ಟದ ನಾಯಕರಾಗಿ ಬೆಳೆಯೋದಕ್ಕೆ ಒಂದು ಅವಕಾಶ ಇದೆ ಮೇಡಮ್. ಒಂದು ಮೋದಿ ಅವ್ರಿಗೆ ಆಲ್ಟರ್ನೇಟಿವ್ ಲೀಡರ್ ಹಾಕಿ ಇದೊಂದು ಅವಕಾಶ. ಮಹಾತ್ಮ ಗಾಂಧಿ ಅವರ ಹೆಸರನ್ನು ತೆಗೆದಿರಲಿ, ಮತ್ತೆ ಇದನ್ನ ಮನ್ರೇಗಾ ಯೋಜನೆಯ ಸ್ವರೂಪ ಮತ್ತೆ ಇದನ್ನ ಬದಲಾವಣೆ, ಹೆಸರು ಮತ್ತೆ ಸ್ವರೂಪ ಬದಲಾವಣೆ ಮಾಡಿದ ವಿಚಾರವನ್ನ ತಗೊಂಡು ಬೀದಿಗೆ ಬರ್ಬೇಕು. ಅದನ್ನ ಸಂಸತ್ತಲ್ಲಿ, ವಿಧಾನಸಭೆಯಲ್ಲಿ ಅಷ್ಟಕ್ಕೆ ಸೀಮಿತಗೊಳಿಸಿದ್ರೆ ಉಪಯೋಗ ಇಲ್ಲ ಮೇಡಮ್. ನೋಡೋಣ, ಮುಂದಿನ ಬೆಳವಣಿಗೆ ಕಾದ್ ನೋಡೋಣ. ಧನ್ಯವಾದಗಳು. ಇಷ್ಟೊತ್ತು ಈ ವಿಚಾರದ ಬಗ್ಗೆ ತಮ್ಮ ಪಾಯಿಂಟ್ ಆಫ್ ವ್ಯೂ ನ ಹಂಚ್ಕೊಂಡಿದ್ದಕ್ಕೆ ನಮಸ್ಕಾರ. ಥ್ಯಾಂಕ್ ಯು. ನಮಸ್ಕಾರ.